ಹಾಯ್ ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ನಾನು ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಹೋಗಿದ್ದೆ ಕರಿಘಟ್ಟಾಗೆ. ಕರಿಘಟ್ಟ ಎಲ್ಲಿರೋದಂತ ಅಂದರೆ ಗಂಜಾಂ ಪಕ್ಕನೇ. ಲಾಸ್ಟ್ ಟೈಮ್ ನಾನು ನಿಮಿಷಾಂಬ ವಿಡಿಯೋ ಮಾಡಿದ್ನಲ್ಲ, ಅಲ್ಲಿ ದೇವಸ್ಥಾನ ಪಕ್ಕ ಒಂದು ಬ್ರಿಡ್ಜ್ ಇದೆ. ಅಲ್ಲಿಂದ ಸ್ಟ್ರೈಟ್ ಹೋದರೆ ಅಲ್ಲಿ ಕಾಣ್ತಿದೆಯಾ ನೋಡಿ ಬೆಟ್ಟ, ಅದೇ ಕರಿಘಟ್ಟ. ಇದು ಒಂದು ಟೂರಿಸ್ಟ್ ಪ್ಲೇಸ್. ಶ್ರೀರಂಗಪಟ್ಟಣಕ್ಕೆ ಬಂದಾಗ ಇದೆಲ್ಲ ಒನ್ ಡೇ ಟ್ರಿಪ್ ಆಗುತ್ತೆ. ಇಲ್ಲೇನಿದೆ ಅಂತ ಅಂದರೆ ಇಲ್ಲಿ ಒಂದು ಶ್ರೀನಿವಾಸ ಟೆಂಪಲ್ ಇದೆ. ಟ್ರಕ್ಕಿಂಗ್ಗೆ ಒಳ್ಳೆ ಪ್ಲೇಸು, ಮತ್ತು ಒಂದು ಹೊಸ್ದಾಗಿ ಪಾರ್ಕ್ ಓಪನ್ ಮಾಡಿದ್ದಾರೆ. ನೀವೇನಾದರೂ ಕಾರಲ್ಲಿ ಅಥವಾ ಬೈಕಲ್ಲಿ ಹೋಗ್ತೀನಿ ಅಂದರೆ ಹೋಗ್ಬೋದು, ರೋಡ್ ಇದೆ. ಇಲ್ಲಾಂದರೆ ಮೆಟ್ಲು ಮುಖಾಂತರ ಹೋಗ್ತೀನಿ ಅಂತಂದ್ರೂ ಹೋಗ್ಬೋದು. ಇದ್ರ ಪಕ್ಕನೇ ಮೆಟ್ಲು ಸಹ ಇದೆ. ಬೆಟ್ಟದ ಮೇಲೆ ಹೋಗ್ತಾ ಹೋಗ್ತಾ ವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಎಕ್ಸ್ಪೆಷಲಿ ಮಾರ್ನಿಂಗ್ ಟೈಮ್ ಅಂತೂ ಸೂಪರಾಗಿ ಕಾಣುತ್ತೆ. ಜಸ್ಟ್ ಒಂದು 2 ಮಿನಿಟ್ಸ್ ಸಾಕು ಬೆಟ್ಟದ ಮೇಲೆ ಬರೋಕ್ಕೆ. ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಆರಾಮಾಗಿ ಗಾಡಿ ನಿಲ್ಲಿಸ್ಬೋದು. ನಾವು ಫಸ್ಟ್ ದೇವ್ರ ದರ್ಶನ ಮಾಡೋದಕ್ಕೆ ಹೋದ್ವಿ. ತುಂಬ ಏನು ರಶ್ ಇರಲಿಲ್ಲ, ದೇವ್ರ ದರ್ಶನ ಚೆನ್ನಾಗಾಯಿತು. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಈ ರೀತಿ ಇರುತ್ತೆ. ಇಲ್ಲಿ ಕಲ್ಯಾಣ ಮಂಟಪನೂ ದೇವಸ್ಥಾನದ ಒಳಗಡೆನೇ ಇದೆ. ನಾನು ಆಗಲೇ ಹೇಳೋದ್ನಲ್ಲ, ಕಲ್ಯಾಣ ಮಂಟಪನೂ ಒಳಗಡೆನೇ ಇದೆ ಅಂತ. ಇದೆ ಅದು. ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಅಂತ ಏನಾದರೂ ಸ್ಪೆಷಲಾಗಿ ಪೂಜೆ ಇದ್ದರೆ ಅದೆಲ್ಲ ಈ ಮಂಟಪದಲ್ಲೇ ನಡೆಯುತ್ತೆ. ಹಾಗೆ ದೇವಸ್ಥಾನನ ಒಂದು ರೌಂಡ್ ಹಾಕಿದ್ವಿ. ದೇವಸ್ಥಾನದ ಹಿಂದೆ ಎಲ್ಲ ಈ ರೀತಿ ಇದೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇಲ್ಲೊಂದು ಹೊಸ್ದಾಗಿ ಪಾರ್ಕ್ ಓಪನ್ ಮಾಡಿದ್ದಾರೆ ಅಂತ. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 10 ರೂಪೀಸ್ ಅಷ್ಟೇ. ಇಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಮಕ್ಕಳಿಗೆ ಅಂತ ಸ್ವಲ್ಪ ಆಟ ಆಡೋದಕ್ಕೆ ವಸ್ತುಗಳನ್ನ ಇಟ್ಟಿದ್ದಾರೆ. ನಾವು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಪಾರ್ಕ್ನ ಒಂದು ರೌಂಡ್ ಹಾಕಿದ್ವಿ. ತುಂಬ ಚೆನ್ನಾಗಿದೆ ಪಾರ್ಕ್ ಅಂತೂ. ತುಂಬ ಬಿಸಿಲಿರೋದ್ರಿಂದ ಮರ ಗಿಡ ಎಲ್ಲ ಫುಲ್ ಒಣಗೋಗಿದೆ ಅಷ್ಟೇ. ಈ ಬೆಟ್ಟದ ಮೇಲೆ ನಿಂತ್ಕೊಂಡಾಗ ಮೈಸೂರು ಬ್ಯಾಂಗ್ಳೂರು ಹೈವೇ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಆಗಲೇ ಹೇಳ್ದಂಗೆ ಇದು ಟ್ರಕ್ಕಿಂಗ್ಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಶ್ರೀರಂಗಪಟ್ಟಣಕ್ಕೆ ಬಂದಾಗ ಈ ಪ್ಲೇಸ್ನ ಮಿಸ್ ಮಾಡಿರ್ತೀವಿ, ವಿಸಿಟ್ ಕೊಡಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಮಿಸ್ ಮಾಡಿದಿರ್ತೀವಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.